ಈ ಕ್ಷೇತ್ರ ಮುಂಚೆ ಜಾಬಾಲಿ ಎಂಬ ಋಷಿಯ ಆಶ್ರಮವಾಗಿದ್ದು ನಿರ್ಜನಾರಣ್ಯ ಎಂದು ಕರೆಯುತ್ತಿದ್ದರು. ಅಕಾಲಿಕವಾಗಿ ಬರಗಾಲ ಬಂದ ಕಾರಣ ಲೋಕೋದ್ಧಾರಕ್ಕಾಗಿ ಜಾಬಾಲ ಋಷಿಯು ಇಂದ್ರಲೋಕದಿಂದ ಕಾಮಧೇನುವನ್ನು ಕರೆದುಕೊಂಡು ಬರಲು ನಿರ್ಧರಿಸುತ್ತಾನೆ. ಆದರೆ ಅಲ್ಲಿ ಕಾಮಧೇನು ಇರುವುದಿಲ್ಲ. ಆಗ ಇಂದ್ರದೇವ ಕಾಮಧೇನುವಿನ ಮಗಳು ನಂದಿನಿಯನ್ನು ಕರೆದುಕೊಂಡು ಹೋಗುವಂತೆ ಆಶಿಸುತ್ತಾನೆ. ಆದರೆ ನಂದಿನಿ ತನ್ನ ಅಹಂಕಾರದಿಂದ ನಾನು ಭೂಲೋಕಕ್ಕೆ ಬರುವುದಿಲ್ಲ ಎಂದು ಅಪಹಾಸ್ಯ ಮಾಡುತ್ತಾಳೆ. ಕೋಪಗೊಂಡ ಜಾಬಾಲಿ ಋಷಿಯು ನಂದಿನಿಗೆ ನೀನು ಭೂಲೋಕದಲ್ಲಿ ಒಂದು ನದಿಯಾಗಿ ಜೀವನ್ ಪರ್ಯಂತ ಹರಿಯಬೇಕು ಎಂದು ಶಾಪವನ್ನು ಕೊಡುತ್ತಾನೆ. ತನ್ನ ಅಹಂಕಾರದ ಅರಿವು ಮೂಡಿದಾಗ ನಂದಿನಿಯು ಕ್ಷಮೆಯನ್ನು ಕೋರುತ್ತಾಳೆ. ಆದರೆ ಶಾಪ ಎಂದಿಗೂ ಹಿಂತಿರುಗುವುದಿಲ್ಲ. ನೀನು ಮಹಾದೇವಿಯನ್ನು ಆರಾಧಿಸು, ಅವಳು ಏನಾದರೂ ಸಲಹೆಯನ್ನು ಕೊಡುತ್ತಾಳೆ ಎಂದು ಜಾಬಾಲಿ ಋಷಿಯು ಹೇಳಿ ಹಿಂತಿರುಗುತ್ತಾನೆ. ನಂದಿನಿ ಭೂಲೋಕದ ಕನಕಗಿರಿ ಎಂಬ ಸ್ಥಳದಲ್ಲಿ ತಪಸ್ಸನ್ನು ಮಾಡುವಾಗ ಮಹಾದೇವಿಯ ಪ್ರತ್ಯಕ್ಷಳಾಗಿ, ಚಿಂತಿಸಬೇಡ ನಂದಿನಿ, ನೀನು ಇದೇ ಕನಕಗಿರಿಯಿಂದ ಉದ್ಭವಳಾಗಿ ನದಿಯಾಗಿ ಹರಿ, ಅತಿ ಶೀಘ್ರದಲ್ಲಿ ನಾನು ನಿನ್ನ ಮಡಿಲಲ್ಲಿ ನೆಲೆಸಿ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದು ಹೇಳುತ್ತಾಳೆ. ಕೆಲವು ಸಂವತ್ಸರಗಳ ನಂತರ ಅರುಣಾಸುರ ಎಂಬ ರಾಕ್ಷಸ ಇದೇ ನಂದಿನಿ ನದಿಯ ಸಮೀಪದಲ್ಲಿ ಇರುವ ಏಕವೀರಾದ್ರಿಪುರ ಎಂಬಲ್ಲಿ ರಾಜ್ಯವನ್ನು ಆಳುತ್ತಾ ಇರುತ್ತಾನೆ. ಈತನು ಬ್ರಹ್ಮನಿಂದ ತನಗೆ 2 ಅಥವಾ 4 ಕಾಲುಗಳು ಯಾವುದೇ ಒಂದು ಪ್ರಾಣಿ, ಪಕ್ಷಿ ಅಥವಾ ಜೀವಿಯಿಂದ ನನಗೆ ಸಾವು ಬರಬಾರದು ಎಂದು ವರವನ್ನು ಪಡೆದಿರುತ್ತಾನೆ. ಈ ಅಹಂಕಾರದಿಂದ ಜನರನ್ನು, ಋಷಿಮುನಿಗಳನ್ನು ಹಿಂಸಿಸಿ ರಾರಾಜಿಸುತ್ತಿರುತ್ತಾನೆ. ಇವನನ್ನು ಸಂಹಾರ ಮಾಡಬೇಕೆಂದು ಮಹಾದೇವಿಯು ಅತಿ ಸುಂದರವಾದ ಮೋಹಿನಿಯ ರೂಪವನ್ನು ತಾಳಿ ಭೂಲೋಕಕ್ಕೆ ಬರುತ್ತಾಳೆ. ಇವಳನ್ನು ಕಂಡು ಅರುಣಾಸುರ ಮೋಹಗೊಂಡು ತನ್ನನ್ನು ಮದುವೆಯಾಗಲು ಕೇಳಿದಾಗ ಮೋಹಿನಿಯು ತಿರಸ್ಕರಿಸುತ್ತಾಳೆ. ಕೋಪಗೊಂಡ ಅರುಣಾಸುರ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದಾಗ ಮಹಾದೇವಿಯು ಒಂದು ಕಲ್ಲು ಬಂಡೆಯ ಒಳಗೆ ಹೋಗಿ ಅದೃಶ್ಯಳಾಗುತ್ತಾಳೆ. ಅರುಣಾಸುರ ತನ್ನ ಖಡ್ಗದಿಂದ ಆ ಬಂಡೆಯನ್ನು ಇಬ್ಬಾಗ ಮಾಡಿದಾಗ ಆ ಮಹಾದೇವಿಯು 6 ಕಾಲುಗಳ ದುಂಬಿಯ ಆಕಾರದಲ್ಲಿ ಅಥವಾ ಭ್ರಮರಾಕೃತಿಯ ರೂಪವನ್ನು ತಾಳಿ ಅರುಣಾಸುರನನ್ನು ನಿರ್ದಾಕ್ಷಿಣ್ಯವಾಗಿ ಕೊಳ್ಳುತ್ತಾಳೆ. ಅಲ್ಲಿನ ಭಕ್ತರು ದೇವಿಯ ರುದ್ರ ರೂಪವನ್ನು ನಿಲ್ಲಿಸಲು ಎಳನೀರಿನಿಂದ ಅಭಿಷೇಕ ಮಾಡಿ ಆರಾಧನೆ ಮಾಡುತ್ತಾರೆ. ಶಾಂತರೂಪಕ್ಕೆ ಬಂದ ಮಹಾದೇವಿಯು ಭ್ರಮರಿ ಅಥವಾ ದುರ್ಗಾ ಪರಮೇಶ್ವರಿಯಾಗಿ ಇದೇ ನಂದಿನಿ ನದಿಯ ಮಧ್ಯದಲ್ಲಿ ಲಿಂಗದ ರೂಪವನ್ನು ತಾಳಿ ನೆಲೆಸುತ್ತಾಳೆ. ನದಿಯ ಕಟಿಯಲ್ಲಿ ಅಂದರೆ ಮಧ್ಯದಲ್ಲಿ ನೆಲೆಸಿರುವ ಈ ಕ್ಷೇತ್ರಕ್ಕೆ ಕಟಿ ಇಲಾ ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಕಟೀಲು ಎಂದು ಖ್ಯಾತಿಗೊಂಡು ಈಗ ವಿಶ್ವಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ವಿಶೇಷತೆ ಏನೆಂದರೆ ನಂದಿನಿ ನದಿ ಇಲ್ಲಿಂದ 16 ಕಿಲೋಮೀಟರ್ ಹಿಂದೆ ಕನಕಗಿರಿಯಲ್ಲಿ ಜನಿಸಿ ಅದೇ 16 ಕಿಲೋಮೀಟರ್ ಇಲ್ಲಿಂದ ಮುಂದೆ ಸಮುದ್ರಕ್ಕೆ ಸೇರುತ್ತಾಳೆ. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಹೆಚ್ಚಾಗಿ ಎಳನೀರು ಹಾಗೂ ಮಲ್ಲಿಗೆ ಹೂವನ್ನು ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ. ದೇವಸ್ಥಾನದ ಮುಂದೆ ಇರುವ ಈ ಕಲ್ಲು ಬಂಡೆಯಲ್ಲೇ ದೇವಿ ಅದೃಶ್ಯಳಾಗಿ ಹೊರಬಂದಿದ್ದು ಎಂಬ ನಂಬಿಕೆಯಿಂದ ಇದಕ್ಕೆ ರಕ್ತೇಶ್ವರಿ ಎಂದು ಕರೆದು ಪೂಜಿಸುತ್ತಾರೆ.